ಕಂಟಿ ನಾನು ಹಾಯ್ ಅಂದೆ ತಾನೆ ಇನ್ನು ಹೇಳ್ಬಾರ್ದಾ? ಶುರು ಆಯ್ತಾ ನಿಂದು? ಹಾಯ್ ಮೈ ಬಬಿ. ಇವಾಗ ಸರಿನಾ? ಇದಕ್ಕೇನ್ ಕಮ್ಮಿ ಇಲ್ಲ. ಸರಿ ಹೋಗ್ ಕೈ ತೊಳ್ಕೊಂಡ್ ಬಾ. ಕೈ ತೊಳ್ಕೊಬೇಕಾ? ಯಾಕೆ? ಹೇಳ್ತೀನಿ ಮೊದ್ಲು ಹೋಗು. ಸರಿ 2 ನಿಮಿಷ ಇರು. 2 ನಿಮಿಷ ಎಲ್ಲ ಇರಕ್ಕಾಗಲ್ಲ, ಫಸ್ಟ್ ಹೋಗು. ಅದಕ್ಕೆ ನಾನ್ ನಿನಗ್ ಹಾಯ್ ಹೇಳದ್ನಾ? ಸುಮ್ನೆ ನಿಂತ್ಕೋ. ಕೈ ತೊಳ್ಕೊಂಬರಕ್ಕಲ್ರಿ? ಏಯ್ ಕರ್ಜಿಕಾಯ ನೀನ್ ಮಾಡಿದ್ದ? ನನಗದೆಲ್ಲ ಮಾಡಕ್ ಬರಲ್ಲ. ಮನೇಲಿ ಅಮ್ಮ ಮಾಡಿದ್ರು, ಅವ್ರಿಗೆ ಗೊತ್ತಿಲ್ದೆ ನಂಗೆ ತಗೊಂಡ್ ಬಂದಿದ್ದೀನಿ. ತಗೋ. ಓ ನೀನು ದಿನ ತಂದು ನನಗ್ ಕೊಡ್ತೀಯ ಅಂತ ಅವ್ರಿಗೆ ಗೊತ್ತಾಗಿದ್ದಿದ್ರೆ ನಿಮ್ಮ ಅಮ್ಮನೂ ಅಣ್ಣನೂ ಸೇರ್ಕೊಂಡು ಇದ್ರೊಳಗೆ ನಾನು ಮಿಕ್ಸ್ ಮಾಡಿ ಹಾಕಿರೋರು. ಅದೆಲ್ಲ ಏನಿಲ್ಲ, ದೇವ್ರದಂತ ಮಾಡಿರೋದು. ನಮ್ಮ ಅಮ್ಮಂಗೂ ಭಯ ಇರುತ್ತೆ. ನೀನು ಧೈರ್ಯವಾಗಿ ತಿನ್ನು. ಏನ್ ಮಾಡ್ತಿಬ್ರು ಹಾಗ್ ನೋಡ್ತಿದ್ದೀರಾ? ಅದಕ್ಕೆ ನಾನು ಆಕಾಶದಲ್ಲಿ ಏನೋ ಹುಡುಕ್ತಾ ಇದ್ದೀನಿ. ಏನ್ ನೋಡ್ತೀಯೋ? ಅಲ್ಲ, ಇವತ್ತು ಹುಟ್ಟೋ ಸೂರ್ಯ ಏನಾದ್ರು ಬೇರೆ ದಿಕ್ಕಿನ ಹುಟ್ಟ ಅಂತ ಅನುಮಾನ, ಅದಕ್ಕೆ ನೋಡ್ತಾ ಇದ್ದೀನಿ. ನೀನು ನನ್ನ ರೇಕ್ಸಂಗ್ ಆಗ್ಬಿಟ್ಯಾ? ಅದಕ್ಕೆ ನಿಮ್ಮಿಬ್ರು ಜಗಳ ದೃಶ್ಯ ನಮ್ ಗ್ಯಾರೇಜ್ ಡೀಸ್ ಇಂದ ಹಿಡಿದು ಪ್ಯಾನರ್ಗಳಿಗೂ ಗೊತ್ತು. ಬೇಕಾದ್ರೆ ಕೇಳಿ ನೋಡಿ. ಹಾಗಂದ್ರೆ ಏನು, ಜಗಳ ಮಾಡ್ಬಾರ್ದಾ? ಜಗಳ ಮಾಡಿದ್ರೆ ಮಾತಾಡ್ಬಾರ್ದಾ? ಮತ್ ಯಾವಾಗ ಜಗಳ ಆಡ್ತಿರೋ, ಯಾವಾಗ ಸರಿ ಹೋಗ್ತಿರೋ ದೇವ್ರಿಗೆ ಗೊತ್ತು. ಏನಂದ್ರೆ ಏನಿಲ್ಲ, ನಂಗೂ ಏನಾದ್ರು ಸಿಗ್ಬೋದಾ ಅಂತ ಕೇಳಿದೆ. ಅದಕ್ಕೇನಂತೆ ತಗೋ. ಹೌದಾ? ಬಟ್ಟೆ ಗ್ರೀಸ್ ಕಾಲಾಗಿದೆ ಅಲ್ಲ, ಹೋಗೊಂದ್ ಡಬ್ಬ ತಗೊಂಡ್ಬಿಡು. ಖಾಲಿ ಆಗಿದೆ. ನಂಗೆ ಇನ್ನೊಂದು ತೋರ್ಸು. ಇಷ್ಟ ಆಯ್ತಾ? ಚೆನ್ನಾಗಿದೆ, ಇಷ್ಟ ಐತೆ. ನೋಡು, ನೀ ಯಾವಾಗ್ಲೂ ಹೀಗೆ ಇರ್ಬೇಕು ಕಂತಿ. ನೀನು ಕಡ್ರಿ ತಿಳ್ಕೊಳ್ಳ. ಹಾಗಲ್ಲ ಕಣೋ, ಹೀಗೆ ಖುಷಿ ಖುಷಿಯಾಗಿ ನಗ್ನತ್ತ ನನ್ ಜೊತೆ ಯಾವಾಗ್ಲೂ ಇರ್ಬೇಕು. ನೀನ್ ನೋಡಿದ್ರೆ ಕೋಪ ಮಾಡ್ಕೊಂತ್ಯ. ಏಯ್ ನಾನೇ ಮೊನ್ನೆ ಕೋಪ ಮಾಡ್ಕೊಂಡ? ನೋಡು, ಇವಾಗ್ಲೇ ಕೋಪ ಮಾಡ್ಕೊಂತಿದ್ಯಾ? ಸರಿ ಬಿಡು, ನಾನ್ ನಿನ್ನ ಹತ್ರ ಒಂದ್ ಕೇಳ್ಲಾ? ನಿನಗೆ ಲೈಫಲ್ಲಿ ತುಂಬಾ ಕಷ್ಟದ ಸಿಚುಯೇಷನ್ ಬಂದಾಗ ನೀನ್ ನಿಮ್ಮ ಅಣ್ಣನ್ ಪರವಾಗಿ ನಿಂತ್ಯಾ ಇಲ್ಲ ನನ್ ಪರ ನಿಲ್ತ್ಯಾ? ಇದನ್ನೇ ಈ ಬೇಡ್ದಿರೋ ಪ್ರಶ್ನೆಗಳನ್ನ ಕೇಳ್ಬೇಡ ಅನ್ನೋದು. ಇಲ್ಲ, ನೀನ್ ಹೇಳಲೇಬೇಕು. ಯಾರ ಪರ ನಿಲ್ತ್ಯಾ ಹೇಳು? ಇಬ್ರು ಪರ ನಿಲ್ತೀನಿ. ಒಬ್ರು ಮಾತ್ರ ಹೇಳ್ಬೇಕು. ಅಂಕಲ್ ಅಂಕಲ್ ಮಿತಾನ ಅಂಕಲ್, ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡಿದ್ರಾ? ಊಟ ಮಾಡಿದ್ರಿ ತಾನೆ? ಅಯ್ಯೋ, ಏನ್ ಅಂಕಲ್ ಇನ್ನೂ ವಯಸ್ಸು ಸುಡ್ತಾನೆ ಇದೆ. ಅಂಕಲ್ ಬನ್ನಿ, ಹಾಸ್ಪಿಟಲ್ಗೆ ಹೋಗಿ ಬರೋಣ. ಅಂಕಲ್ ಒಂದ್ಸರಿ ಡಾಕ್ಟರ್ ತೋರ್ಸೋದೇ ಬೆಸ್ಟ್. ಪ್ಲೀಸ್ ಬನ್ನಿ, ಹೋಗಿ ಬರೋಣ. ಬೆಳಗಾಗೋಷ್ಟರಲ್ಲಿ ಸರಿ ಹೋಗುತ್ತಮ್ಮ. ನೀನು ಆಫೀಸಿಂದ ಸುಸ್ತಾಗಿ ದಣದ್ ಬಂದಿರ್ತೀಯ, ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಟೀ ಮಾಡ್ಕೊಂಡು ಕುಡಿಯಮ್ಮ. ಸರಿ ಅಂಕಲ್, ನಾನ್ ಟೀ ತಗೊಂಡ್ ಬರ್ತೇನೆ. ಆಯ್ತು. ಬೇಡ ಮೈ, ನೀನ್ ಚೆನ್ನಾಗಿ ಓದ್ಕೋತಿದೀಯ ತಾನೆ? ಹೌದು, ಮಿಡ್ ಟರ್ಮ್ ಎಕ್ಸಾಮ್ಸ್ ಎಲ್ಲ ಹೇಗ್ ಮಾಡ್ದೆ? ಏನ್ ಮೈ, ಯಾವಾಗ ಕೇಳಿದ್ರು ಪಾಸ್ ಆಗ್ತೀನಿ ಅಂತೀಯ. ಚೆನ್ನಾಗ್ ಮಾರ್ಕ್ಸ್ ಬರುತ್ತೆ ಅಂತ ಒಂದ್ಸರಿ ಹೇಳಿದ್ಯಾ? ಅದಕ್ಕೆ ಚೆನ್ನಾಗಿ ಮಾರ್ಕ್ಸ್ ಬರ್ಬೇಕು ಅಂದ್ರೆ ನಾನು ಚೆನ್ನಾಗಿ ಓದ್ಬೇಕು. ನಾನ್ ಬರೀ ಪಾಸ್ ಆಗಷ್ಟು ಮಾತ್ರ ಓದ್ಕೋತೀನಿ. ಏನ್ ಮೈ ಹೀಗ್ ಹೇಳ್ತಿದ್ಯಾ? ಚೆನ್ನಾಗ್ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು, ಅವಾಗ ತಾನೆ ಒಳ್ಳೆ ಜಾಬ್ ಸಿಗೋದು. ಮೈ, ಈ ಸರಿ ಎಕ್ಸಾಮ್ ಮುಗ್ದಿದ ತಕ್ಷಣ UPSC ಎಕ್ಸಾಮ್ಗೆ ಪ್ರಿಪೇರ್ ಆಗು. IAS IPS ಆಗೋದಕ್ಕೆ ಟ್ರೈ ಮಾಡು. ನಮ್ಮನೇಲೂ ಒಳ್ಳೆ ಅಧಿಕಾರಿ ಇದ್ದಾನೆ ಅಂತ ನಾವು ಖುಷಿ ಪಡ್ತೀವಿ. ಅದಕ್ಕೆ ಏನಕ್ಕೆ ಇಷ್ಟು ಈಸಿಯಾಗಿ IAS IPS ಅಂತಿದ್ದೀರಾ? ಅದನ್ನೆಲ್ಲ ಆಗ್ಬೇಕು ಅಂದ್ರೆ ಎಷ್ಟೆಲ್ಲ ಓದ್ಬೇಕು ಗೊತ್ತಾ? ತುಂಬಾ ಕಷ್ಟ. ಅದ್ಗೆ ಕಷ್ಟಪಡದೆ ಏನನ್ನು ಸಾಧಿಸೋಕಾಗಲ್ಲ ಮೈ. ಅದಕ್ಕೆ IPS IAS ಓದೋದಕ್ಕೆ ಜಾಸ್ತಿ ಓದ್ಬೇಕು. ನನ್ ಕೈಲಿ ಅವೆಲ್ಲ ಆಗಲ್ಲಪ್ಪ. ಹೀಗ್ ಹೇಳಿದ್ರೆ ಹೇಗೆ ಮೈ? ಎಕ್ಸಾಮ್ ಹತ್ರ ಬರ್ತಿದ್ದಾಗೆ ಬುಕ್ ಹಿಡ್ಕೊಂಡ್ ಕೂತ್ಕೋತೀಯ ಅಷ್ಟೇ. ಆದ್ರೆ ನೀನ್ ಸೀರಿಯಸ್ ಆಗಿ ಓದಿರೋದ್ನ ನಾನ್ ಒಂದಿನಾನು ನೋಡಿಲ್ಲ. ಅದು ಬಿಟ್ರೆ ಮೊಬೈಲ್ ಹಿಡ್ಕೊಂಡು ಆನ್ಲೈನ್ ಗೇಮ್ ಆಡ್ತಿರ್ತೀಯ. ಫ್ಯೂಚರ್ಗೋಸ್ಕರ ಸ್ವಲ್ಪ ಎಫರ್ಟ್ ಹಾಕು ಮೈ. ಸರಿ, ಅದಕ್ಕೆ ನೀವು ಇಷ್ಟು ಹೇಳ್ತಿದ್ದೀರ ಅಂದ್ಮೇಲೆ ಕಾಲೇಜ್ ಮುಗ್ದಿದ ತಕ್ಷಣ UPSC ನಾನು ಪ್ರಿಪೇರ್ ಆಗ್ತೀನಿ. ಅದಕ್ಕೆ ನನ್ ಗ್ಲಾಸ್ ಬರ್ತೀರ. ನೋಡು ಮೈ, ನಾಳೆ ನೀನ್ ಕಲೆಕ್ಟರ್ ಆದ್ಮೇಲೆ ಇದನ್ನೆಲ್ಲ ನೆನ್ಸ್ಕೊತಿರ್ತೀಯ. ಅಂಕಲ್ ಎದ್ದೇಳಿ. ಅಂಕಲ್ ತಗೊಳ್ಳಿ. ಅಂಕಲ್ 1 ನಿಮಿಷ. ಮೈ ಬಂದ್ ತಗೊಂಡ್ ಬಾ. ಆಕೆ ಅಂಕಲ್ ತಗೊಳ್ಳಿ, ತಿನ್ನಿ. ಬಾಯ್ ತುಂಬಾ ಪರವಾಗಿಲ್ಲ, ತಿನ್ನಿ ಅಂಕಲ್. ಮೊದ್ಲೇ ಜ್ವರ ಬಂದಿದೆ, ಸುಸ್ತಾಗಿರ್ತೀರಾ. ಇವೇನು ತಿಂದೇ ಇದ್ದೆ ಇನ್ನೂ ಸುಸ್ತಾಗುತ್ತೆ. ಪ್ಲೀಸ್ ಅಂಕಲ್, ಖಾಲಿ ಹೊಟ್ಟೆ ಬೇರೆ, ತಿನ್ನಿ ಅಂಕಲ್. ಇಲ್ಲಿ ಯಾರೂ ಇಲ್ಲ ಕಾಳಜಿ.
ಅಂಕಲ್ ನೀವು ಮೊದ್ಲು ತಿನ್ನಿ. ಅದ್ಗೆ ನೀವ್ಯಾಕೆ ಆ ವೈನ್ ಹತ್ರ ಅಷ್ಟೊಂದು ಬೇಡ್ಕೋತಿದ್ದೀರಾ? ಬೇಕು ಅಂದ್ರೆ ತಿಂತಾನೆ, ಬೇಡ ಅಂದ್ರೆ ಬಿಡ್ತಾನೆ. ನೀವು ಸುಮ್ಮನಿರಿ ಅದಕ್ಕೆ. ಮೈ ಸುಮ್ಮನೆ ಇರು. ಅಂಕಲ್ ನೀವು ತಿನ್ನಿ ಅಂಕಲ್. ಮೈ ಬ್ಯಾಗಲ್ಲಿ ಫೋನ್ ಇದೆ ತಂದ್ಕೊಡು. The number you are calling is currently stopped. ಮೈ ಹರಿ ಅವ್ರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಅವ್ರು ಯಾವತ್ತೂ ಸ್ವಿಚ್ ಆಫ್ ಮಾಡಿಲ್ವಲ್ಲ? ಸ್ವಿಚ್ ಆಫ್ ಮಾಡಿದ್ದಾರೆ. ಹೌದು, ಅದಕ್ಕೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಅದಕ್ಕೆ ಏನಾದರೂ ಹೇಳೋದಿತ್ತಾ? ಹೌದು ಮೈ, ಬರ್ಬೇಕಾದ್ರೆ ಥರ್ಮೋಮೀಟರ್ ತಗೊಂಡು ಬನ್ನಿ ಅಂತ ಹೇಳ್ಬೇಕಿತ್ತು. ಯಾಕಮ್ಮ? ಅಂಕಲ್ ನಿಮ್ಗೆ ಜ್ವರ ಇದೆ ಅಲ್ವಾ? ಸೊ ಟೆಂಪ್ರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕಿತ್ತು. ಅದಕ್ಕೆ ಥರ್ಮೋಮೀಟರ್ ಬೇಕಿತ್ತು. ಅಂಕಲ್ ಕೈಯಲ್ಲಿ ಬನ್ ಹಿಡ್ಕೊಂಡು ಯೋಚನೆ ಮಾಡ್ತಾನೆ ಇರ್ತೀರಾ ಅಥವಾ ತಿಂತೀರಾ? ತಿನ್ನಿ ಅಂಕಲ್. ಏನು ಗ್ರಾಚಾರನ ಏನು, ಆ ಹುಡುಗಿಯಿಂದ ಫೋನ್ನ ಸ್ವಿಚ್ ಆಫ್ ಮಾಡೋ ಪರಿಸ್ಥಿತಿ ಬಂತು. ಹರಿ ಅವರೇ, ನಾನು ಅವಾಗಿಂದ ನಿಮಗೆ ಕಾಲ್ ಮಾಡ್ತಾನೆ ಇದ್ದೀನಿ. ಅದು ಅಂಕಲ್ ಜ್ವರ ಅಲ್ವಾ, ಸೊ ಟೆಂಪ್ರೇಚರ್ನ ಚೆಕ್ ಮಾಡಬೇಕಿತ್ತು. ಅದಕ್ಕೆ ಥರ್ಮೋಮೀಟರ್ ತಗೊಂಡು ಬನ್ನಿ ಅಂತ ಹೇಳೋಣ ಅಂತ ಕಾಲ್ ಮಾಡಿದೆ. ಈ ಮನುಷ್ಯನ ಜ್ವರ ಅದನ್ನ ಚೆಕ್ ಮಾಡಕ್ಕೆ ನಾನು ಥರ್ಮಾಮೀಟರ್ ತರಬೇಕಿತ್ತು. ನನ್ಗೇನ್ ಮಾಡಕ್ ಬೇರೆ. ಅಣ್ಣ ನಿಂತ್ಕೊಳ್ಳೋಣ ಇಲ್ಲಿ. ಅವಾಗಿಂದ ನಾನು ಅದಕ್ಕೆ ನಿಂಗೆ ಎಷ್ಟೆಲ್ಲ ಫೋನ್ ಮಾಡಿದ್ದೀವಿ ಗೊತ್ತಾ? ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಅದು ಚಾರ್ಜ್ ಇರಲಿಲ್ಲ ಕಣ, ಹಾಕ್ಬಿಡಂಗೆ. ಅಣ್ಣ ಚಾರ್ಜಿಂಗ್ ಇದೆಯಲ್ಲ, ಲೈಟ್ ಮೋಡ್ಗೆ ಹಾಕಿದಾನೆ. ಯಾಕಿರ್ಬೋದು? ಏನೋ ಇದೆ ಅನ್ನಿಸ್ತಿದೆ. ಅಂಕಲ್ ನೀವು ತಿಂತಾ ಇರಿ, ಇವ್ರನ್ನ ನಂಬ್ಕೊಂಡ್ರೆ ಆಗಲ್ಲ. ನಾನೇ ಹೋಗಿ ತಗೊಂಡು ಬರ್ತೀನಿ. ಎಲ್ಲಿ ಹೋಗ್ತಿದ್ದೀರ? ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಮೈ. ಥರ್ಮೋಮೀಟರ್ ತಗೊಂಬರ್ಬೇಕು. ಯಾಕೆ? ಹೇಳಿದ್ನಲ್ಲ, ಅಂಕಲ್ಗೆ ಜ್ವರ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಅಯ್ಯೋ ಅತ್ಗೆ, ಅದು ಮಾಡೋ ಅವಶ್ಯಕತೆನೇ ಇಲ್ಲ. ನೀವ್ಯಾಕೆ ಅತ್ಗೆ ಆ ವೈನ್ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಾ? ಮನೇಲಿ ಒಬ್ರಿಗೆ ಹುಷಾರಿಲ್ಲ ಆದ್ರೂ ಸ್ವಲ್ಪನೂ ಕಾಳಜಿ ಮಾಡದೆ ಇದ್ದೀರಲ್ಲ, ನಿಮ್ ತರ ನನಗಿರೋದು ಬರಲ್ಲ. ಚಂದನ, ಈ ಜ್ವರಕ್ಕೆಲ್ಲ ಈ ನಟರಾಜ ಸಾಯಲ್ಲ ಬಿಡಮ್ಮ. ಹಂಗೂ ಒಂದ್ ವೇಳೆ ಸತ್ರೆ ಈ ನನ್ನ ಮಕ್ಕಳಿಗೆಲ್ಲ ಹಾಲು ಕುಡ್ದಷ್ಟು ಸಂತೋಷ ಆಗತ್ತೆ. ಅಂಕಲ್ ನೀವು ಸುಮ್ಮನೆ ಮಲ್ಕೊಡಿ, ನಾನು ಹೋಗಿ ಬರ್ತೀನಿ. ಅಯ್ಯೋ ಬೇಡ ಬೇಡ, ಪಾಪ ಇವಾಗ ಮಾಡೋದಕ್ಕೆ ತುಂಬಾ ಕೆಲಸ ಇರುತ್ತೆ. ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ಹೋಗಿ ಇವ್ ನಿಮ್ ಕೆಲಸ ಮಾಡ್ಕೊಡಿ, ನಾನು ಹೋಗಿ ಬರ್ತೀನಿ. ಅಣ್ಣನ ಫೋನು ಫುಲ್ ಚಾರ್ಜ್ ಇದೆ, ಆದ್ರೆ ಅವನೇ ಸ್ವಿಚ್ ಆಫ್ ಮಾಡಿದಾನೆ. ಯಾಕೆ ಹಾಕಿದಾನೋ ಗೊತ್ತಿಲ್ಲ. ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅದಕ್ಕೆ. ಪ್ರಾಬ್ಲಮ್ ಮಾಡ್ಕೊಳ್ಳೋರಿಗೆ ಫೇಸ್ ಮಾಡೋದು ಗೊತ್ತಿರುತ್ತೆ ಬಿಡು ಮೈ. ನೋಡಿ ಜ್ವರ ಇನ್ನೂ ಹಾಗೆ ಇದೆ. ಅಂಕಲ್ ಟ್ಯಾಬ್ಲೆಟ್ ತಗೊಳ್ಳಿ. ಬೇಡಮ್ಮ, ಬೆಳಗ್ಗಿಂದ ಒಂದು ಒಂದು ಅಂತ ಎಷ್ಟು ಟ್ಯಾಬ್ಲೆಟ್ ತಿನ್ನಿಸ್ತೀಯಮ್ಮ. ಅಂಕಲ್ ಟ್ಯಾಬ್ಲೆಟು ತಗೊಳ್ಳಲ್ಲ ಅಂತೀರಾ, ಹಾಸ್ಪಿಟಲ್ಗೂ ಬರಲ್ಲ ಅಂತೀರಾ. ಹೀಗಾದ್ರೆ ಜ್ವರ ಹೇಗ್ ಕಡಿಮೆ ಆಗುತ್ತೆ? ತಗೊಳ್ಳಿ ತಗೊಳ್ಳಿ ಅಂದ್ರೆ ತಗೋಬೇಕು. ತಗೊಳ್ಳಿ ನಂಗೆ. ತಗೋಬೇಕು. ಅದ್ ಕೊಡಿ. ಇವಾಗ ನೋಡಿ. ಸೀಮೆಂಟ್ಗೆಲ್ಲ ನೀಟಾಗಿ ಟಾರ್ಪಲ್ ಔಟ್ ಓಡಿ, ಮಳೆ ಪಲ್ಲ ಕಷ್ಟ. ನಾಳೆ ಬೇಗ ಬನ್ನಿ. ಮೈಮೌರ್ಯ, ನೀವೇನಿಲ್ಲಿ? ಅದು ಇಷ್ಟೊತ್ತಲ್ಲಿ ಮುತುಜಿ मैं आपके लिए कुछ लाई हूँ. ನನ್ಗೋಸ್ಕರ ಏನೋ ತಂದಿದ್ದೀರಾ? ಏನ್ ಮೈಮೌರ್ಯ? ಓ ಸ್ವೀಟ್, कैसा है? ತುಂಬಾ ಚೆನ್ನಾಗಿದೆ, ರುಚಿಯಾಗಿದೆ. ನನ್ಗೋಸ್ಕರ ಯಾಕೆ ಮಾಡಕ್ ಹೋದ್ರಿ? ಇನ್ನೇನ್ ಕತ್ಲಾಗ್ತಾ ಬಂತು, ಒಬ್ರೇ ಹೇಗೆ ಹೋಗ್ತೀರಾ? ನಾನು ನಡ್ಕೊಂಡು ಹೋಗ್ತೀನಿ. ಬೇಡ, ಕತ್ಲಾಗ್ಬಿಡುತ್ತೆ. ನೀವು ಒಬ್ರೇ ಹೋಗೋದು ಸರಿಯಲ್ಲ. ನಾನು ನಿಮ್ಮನ್ ಬಿಡ್ತೀನಿ, ಬನ್ನಿ ಬನ್ನಿ. ಏನಾಯ್ತು ಮೈಮೌರ್ಯ? बहुत दर्द हो मुतुजी. ಏನಪ್ಪ ಮಾಡೋದು ಇವಾಗ? ಹೀಗೆ ಮನೆಗೆ ಹೀಗೆ ಹೋಗೋದು? ಒಂದ್ ಕೆಲಸ ಮಾಡಿ, ನೀವೊಂದು ಸೈಕಲ್ ಹಿಂದಿನ ಸೀಟಲ್ಲಿ ಕೂತ್ಕೊಳ್ಳಿ, ನಾನು ಮನೆಗೆ ಕರ್ಕೊಂಡೋಗಿ ಬಿಡ್ತೀನಿ. मुतुजी इधर बैठना है क्या? बन्नी ಇಲ್ಲಿ बैठने ಬರಲ್ಲ. ಅಯ್ಯೋ, ನಾನು ಹೇಳ್ಕೊಡ್ತೀನಿ, ಬನ್ನಿ ಬನ್ನಿ, ನೀವು ಕೂತ್ಕೊಳ್ಳಿ, ಬನ್ನಿ. ಇಲ್ಲ ಮುಂದೆ ಕೂತ್ಕೋತೀರಾ? ಶಿಶು, ಅಲ್ಲ, ಸರಿ ಆಯ್ತು, ಬನ್ನಿ. ಹಸಿ ಹ್ಮ್? ನಿನ್ ಗಂಡನ ಮನೇಲಿ ನಿನ್ಗೆ ಏನ್ ಸಮಸ್ಯೆ? ಚಿನ್ನದಂತ ಗಂಡ, ಅವನಿಗೆ ಕೆಟ್ಟ ಚಟ ಇಲ್ಲ, ನಿನ್ನನ್ನು ಹೊರಗಡೆ ಕೆಲ್ಸ ಕಳ್ಸಲ್ಲ. ಅಲ್ಲ, ಅವನ ಜೊತೆನಲ್ಲಿ ಸಂತೋಷವಾಗಿ ಸಂಸಾರ ಮಾಡ್ಕೊಂಡು ಇರೋದ್ ಬಿಟ್ಟು 3 ಹೊತ್ತು ಇಲ್ಲಿ ಓಡ್ ಬರ್ತೀಲಿ. ಇಲ್ಲಿ ಏನಿದೆ ಅಂತದು? ನೀನ್ ಹುಟ್ಟಿ ಬೆಳೆದು ಊರು, ನೀನ್ ನೋಡೋಂಥದ್ದು ಏನಾದ್ರು ರುಜಿಯಲ್ಲಿ? ಪಾಪ ದೇವ್ರಂತ ಹುಡುಗ ಅವನು. ಅವನ ಜೊತೆ ಸಂಸಾರ ಮಾಡೋದನ್ನ ಬಿಟ್ಟು ಮುಖನ ಅಂತ ಇಟ್ಕೊಂಡು ಓಡ್ ಬಂದ್ಬಿಡ್ತೀಯ. ಅಮ್ಮ, ಎಷ್ಟು ಸಲ ಕೇಳಿದ್ದಿನ ಕೇಳ್ತೀಯಾ? ಬಿಡು. ಕೇಳಿದ್ರೆ ಇನ್ನೇನೆ ಮಾಡ್ಲಿ?
ನೀನ್ ತಾಯಿ ಆಗೋ ತನಕ ಈ ತಾಯಿ ಸಂತ ನಿನ್ಗೆ ಅರ್ಥ ಆಗಲ್ಲ. ಅಮ್ಮ ಅಲ್ ನೋಡು ಮುತ್ತು ಮಾವ. ಅಮ್ಮ ಮಾವ ನೋಡಮ್ಮ ಎಷ್ಟು ಖುಷಿಯಾಗಿದ್ದಾನೆ. ಏನ್ ಖುಷಿಯಾಗಿದ್ದಾನೆ? ಮಾನ ಮರ್ಯಾದೆ ಇಲ್ದಿದವನು. ಅಲ್ಲ 3 ಹೊತ್ತು ಆ ಹಿಂದಿ ಹುಡುಗಿ ಜೊತೆ ಈಗ ಸುತ್ತುತ್ತಾ ಇದ್ದಾನಲ್ಲ, ನೋಡ್ದವ್ರು ಏನ್ ಅನ್ಕೊಂತಾರೆ? ನನ್ ನ್ಯಾರ ಬೇಡ. ನನಗಂತೂ ಮೈಯೆಲ್ಲ ಉರಿಯುತ್ತೆ. ನಾವ್ ಹೋಗ್ಬೇಕಾದ್ರೆ ನಮ್ ಕಣ್ ಮುಂದೆ ಬರ್ಬೇಕಾ? ಸುಮ್ನೆ ಇರಮ್ಮ. ಪಾಪ ಮುತ್ತು ಮಾವ ಯಾವಾಗ್ಲೂ ಹೀಗೆ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಏನಮ್ಮ ಮಾವ ನನ್ನನ್ನು ನೋಡ್ಲೇ ಇಲ್ಲ. ಅವನ್ ಯಾಕೆ ನೀನನ್ ನೋಡ್ತಾನೆ? ಇರಲ್ಲ ಪಕ್ಕದಲ್ಲಿ ಸುಪ್ನಾದ್ಗಿತಿ ಅವಳನ್ನ ನೋಡ್ತಾನೆ. ಅವಳ ಜೊತೆಲಿದ್ದಾಗ ನಿನ್ ಕಡೆ ಗಮನ ಹೆಂಗ್ ಬರುತ್ತೆ ಹೇಳು? ನೀನೇ 3 ಹೊತ್ತು ಮಾಮ 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 ಅಂತ ಸಾಯೋದು. ಅವ್ನ್ ನಿನ್ಗೆ ಗಮನಿಸೋದು ಇಲ್ಲ. ನೋಡಿ ಹೇಗ್ ಹೋದ ಅಂತ. ಅದಕ್ಕೆ ಇಂಥವ್ನೆಲ್ಲ ಎಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿರೋದು ನಾನು. ಹೋಗ್ಲಿ ಬಿಡಮ್ಮ. ಮಾವ ನನ್ನನ್ನ ನೋಡ್ಲಿಲ್ಲ ಅನ್ಸತ್ತೆ. ನೋಡಿದಿದ್ರೆ ಖಂಡಿತವಾಗ್ಲೂ ಮಾತಾಡಿಸ್ತಿದ್ದ. ಈಗ್ಲೂ ಅವ್ನ್ ವಹಿಸ್ಕೊಂಡೇ ಮಾತಾಡ್ತೀಲೆ. ಸರಿ, ನಡಿ ಹೋಗೋಣ.